ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್ CS ಅಂತ ಹೇಳಿ ಚಿಕ್ಕನಹಳ್ಳಿಯಿಂದ. ಈ ದಿನ ನಮ್ಮ ಸಂಜಯ್ ಜಯಚಂದ್ರ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ CB ಲಕ್ಷ್ಮೀ ದೇವಸ್ಥಾನ ಹತ್ರ ಒಂದು ಸಂಭ್ರಮಾಚರಣೆನ ಮಾಡೋದ್ರ ಮೂಲಕ ಈ ಒಂದು ಉತ್ತಮ ಹಬ್ಬವನ್ನು ಆಚರಣೆ ಮಾಡಿರ್ತೀವಿ. ಮತ್ತು ತದನಂತರ ಇಲ್ಲಿ ದೇವಸ್ಥಾನದ ಹತ್ತಿರ ವಿಶೇಷ ಕೇಕನ್ನು ಕತ್ತರಿಸುವ ಮೂಲಕ ಹೆಚ್ಚಿನದಾಗಿ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ತಾಲೂಕಿನ ಮುಖಂಡರುಗಳು ಹೆಚ್ಚಾಗಿ ಭಾಗವಹಿಸಿ ಒಂದು ಹುಟ್ಟುಹಬ್ಬದ ಸಂಭ್ರಮವನ್ನು ಅತಿ ಹೆಚ್ಚಾಗಿ ಸಂಭ್ರಮದಿಂದ ಆಚರಿಸಿದ್ದೇವೆ. ಅಭಿಮಾನದಿಂದ ಪ್ರೀತಿಯಿಂದ ಮಾಡಿದ್ರೆ ಎಲ್ಲದೂ ಸ್ವಾಗತ. ಆದ್ರೇ ವಿಜೃಂಭಣೆಯಿಂದ ಮಾಡೋದು ನಾನು ಯಾವತ್ತೂ ಮಾಡಿಕೊಂಡಿಲ್ಲ, ಇದೇ ಮೊದಲನೇ ಬಾರಿಗೆ. ಯಾಕೆಂದರೆ ತೆರೆಮರೆಯಲ್ಲಿ ಸೇವೆ ಮಾಡ್ತಿದ್ದ ನನ್ನನ್ನು ಮುಂಚೂಣಿಗೆ ಬರಬೇಕು, ನೀವು ಆಡಿಸ್ಕೊಳ್ಬೇಕು, ತಾಲೂಕಿಗೆ ಗೊತ್ತಾಗಬೇಕು, ಆಮೇಲೆ ನಮ್ಮ ಸಂಭ್ರಮಕ್ಕೆ ನೀವು ಅಡ್ಡಿಪಡಿಸಬಾರ್ದು ಅಂತ ಹೇಳಿ ವಿಜೃಂಭಣೆ ಬೇಡ, ಅಭಿಮಾನದಿಂದ ಮಾಡಿ ಒಂದಿಷ್ಟು ಸೇವೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿ 4 ಜನಕ್ಕೆ ಒಳ್ಳೆಯದಾಗುವಂಥ ಕೆಲಸ ಮಾಡೋಣ. ಯಾವುದೇ ದುಂದು ವೆಚ್ಚ ಮಾಡಬೇಡಿ ಅಂತ ಹೇಳಿ ಮಾಡಿದೆ. ಅಭಿಮಾನದಿಂದ ಇವತ್ತಿನ ದಿನ ಕರ್ಸ್ಕೊಂಡಿದ್ದಾರೆ, ನಾನು ಬಂದಿದ್ದೀನಿ. ಅವರ ಅಭಿಮಾನವನ್ನು ನೋಡಿ ನನ್ನ ಎದೆ ಉಕ್ಕಿ ಬರ್ತಾ ಇದೆ. ನಾನು ಯಾವತ್ತೂ ಇದನ್ನು ಮರೆಯೋದಿಲ್ಲ. ನಾನು ಅವ್ರ ಜೊತೆಗೆ ಎತ್ಕೊಂಡು ಮುಂದೆ ನನ್ನ ಸೇವೆಯನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೇನೆ. ಆಮೇಲೆ ಸಕ್ರಿಯವಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ತೇನೆ. ಇದು ಒಂದು ಉಪ್ಪೇರಿತಾ ಇದ್ದೆ ನಮ್ಮ ಅಭಿಮಾನಿಗಳು ಹೇಳ್ತಾ ಮುಂದಿನ ಶಿರಕ್ಷೇತ್ರಕ್ಕೆ ನೀವೇ ಒಂದು ಅಭ್ಯರ್ಥಿ ಆಗಲಿ ಅಂತ ಅಭಿಮಾನಿಗಳು ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಇವತ್ತು ಹುಟ್ಟಿದ ಹಬ್ಬದ ಆಚರಣೆ ಅಷ್ಟೇ, ಬೇರೆ ಯಾವುದು ವಿಶ್ಲೇಷಣೆಗಳನ್ನು ಮಾಡೋದು ಬೇಡ. ಆ ಸಮಯ ಸಂದರ್ಭ ನೋಡಿಕೊಂಡು ಸಮಯ ಸಂದರ್ಭನ ಸಾರ ನಾವು ಮಾತನಾಡೋಣ. ಇವತ್ತು ನನ್ನ ಸಹಪಾಠಿ ಇವತ್ತು ಪಕ್ಷಾತೀತವಾಗಿ ನನ್ನ ಅಭಿಮಾನಿಗಳು ಏನಿದೆ ನನ್ನನ್ನು ಶ್ರೇಯಸ್ಸು ಬಯಸ್ತಿದ್ದಾರೆ. ಅವರು ನನಗೆ ಅವರ ಬರ್ಡೇ ವಿಶಸ್ ಹೇಳ್ತಾ ಇದ್ದಾರೆ. ಅವ್ರ ಜೊತೆಗಿದ್ದು ಸಂತೋಷವನ್ನು ಆಚರಣೆ ಮಾಡೋಣ. ಇನ್ನು ಉಳಿದಿದ್ದನ್ನೆಲ್ಲ ಮತ್ತೆ ಮಾತನಾಡೋಣ. TB ಜಯಚಂದ್ರ ಅವರು ಸುಮಾರು ಇಲ್ಲಿ 7ನೇ ಬಾರಿನೋ 8ನೇ ಬಾರಿನೋ MLA ಆಗ್ಯಾರೆ. ಅವ್ರ ಮಗನೇ ಹುಟ್ಟುಹಬ್ಬ 2026ನೇ ದಿನ ಇವತ್ತು ಟೋಲ್ಗೇಟ್ ಹತ್ರ, ಕರೇಜನಹಳ್ಳಿ ಟೋಲ್ ಹತ್ರ ಹುಟ್ಟುಹಬ್ಬನ ಆಚರಣೆ ಮಾಡಿವಿ. ಮುಂದಿನ ಚುನಾವಣೆಗೆ ಸನ್ಮಾನ್ಯ ಶ್ರೀ TB ಜಯಚಂದ್ರ ಅವರು ಚುನಾವಣೆಗೆ ನಿಲ್ಲಲ್ಲ ಅಂತ ಏನಾದರೂ ಅಂದರೆ ಮತ್ತೆ ಸಂಜಯ್ ಜಯಚಂದ್ರ ಅವ್ರಿಗೆ ಟಿಕೆಟ್ ಕೊಡಿಸಿ ಅವ್ರನ್ನ ಉನ್ನತ ಸ್ಥಾನದಿಂದ ಕಾಂಗ್ರೆಸ್ ಪಕ್ಷದಿಂದ ಕ್ಯಾಂಡಿಡೇಟ್ ಮಾಡಿ ಅವ್ರಿಗೆ ಕೆಲಸ ಅಂತ ಅವಕಾಶನ ನಮ್ಮ ಕಳಮಳ ಹೋಬಳಿ ಯುವತು ಮತ್ತು ಸಿರಾ ತಾಲೂಕಿನ ಎಲ್ಲ ಯುವ ಜನತೆಯೂ ಒಟ್ಟಾಗಿ ಸೇರ್ಕೊಂಡು ನಾವು ಕೆಲಸ ಮಾಡಿ ಅವ್ರನ್ನ MLA ಮಾಡ್ತೀವಿ ಅಂತೇಳಿ ನಮ್ಮ ಕಳಮಳ ಯುವ ಜನತೆ ಮತ್ತು ಸಿರಾ ತಾಲೂಕು ಯುವ ಜನತೆಯೂ ಎಲ್ಲರೂ ಸೇರಿ ಒಮ್ಮತವಾಗಿ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೀವಿ. ಇವತ್ತು ಸಂಜಯ್ ಜಯಚಂದ್ರ ಅವರು TB ಜಯಚಂದ್ರ ಅವರ ದೊಡ್ಡ ಮಗ ಆದ ಸಂಜಯ್ ಜಯಚಂದ್ರ ಅಣ್ಣವರ 51ನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇವತ್ತು ಕರೇಜನಹಳ್ಳಿ ಟೋಲಲ್ಲಿ ಎಲ್ಲ ಕಳ್ಳಂಬೆಳ್ಳ ಹೋಬಳಿ ಕಾಂಗ್ರೆಸ್ ಮುಖಂಡರು ಸೇರಿ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿದೆ. ದೇವರು ಸಂಜಯ್ ಅಣ್ಣವ್ರಿಗೆ ಆರೋಗ್ಯ, ಐಶ್ವರ್ಯ, ಅಧಿಕಾರ ಕೊಟ್ಟು ಇನ್ನೂ ಉನ್ನತ ರಾಜಕೀಯದಲ್ಲಿ ಕೊಡಲಿ ಅಂತ ಹೇಳಿ ಆ ದೇವರದಲ್ಲಿ ಪ್ರಾರ್ಥಿಸುತ್ತಾ ಅವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರ ಪರವಾಗಿ ಪ್ರಾರ್ಥಿಸುತ್ತೇನೆ. ಹಾಗೆ ಇವತ್ತು ಏನಾಗಿದೆ ಅಂದರೆ ಸುಮಾರು ಜನ ಯುವಕರಿಗೆ ಬೆಳೆಸಬೇಕು ಅನ್ನೋದು ಭಾಳಷ್ಟು ಜನ ಯುವಕರನ್ನು ಬೆಳೆಸಲ್ಲ. ಅಂಥದ್ರಲ್ಲಿ ನಮಗೆಲ್ಲ ಒಂದು ಸಪೋರ್ಟಿವ್ ಆಗಿ ಯೂತ್ ಐಕಾನ್ ಆಗಿ ಇವತ್ತು ಸಂಜಯ್ ಜಯಚಂದ್ರಣ್ಣವರು ನಮ್ಮನ್ನೆಲ್ಲ ಪರವಾಗಿ ಪ್ರತಿನಿಧಿಸ್ತಾವ್ರೆ. ಅವರಿಗೆ ಒಳ್ಳೆಯದಾಗಲಿ, ಮುಂದೆ ಅವರಿಗೆ MLA ಟಿಕೆಟ್ ಸಿಗಲಿ ಅನ್ನೋ ನಮ್ಮ ಯುವಕರ ಕಡೆಯಿಂದ ನನ್ನದೊಂದು ಆಶಯ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸಂಜಯ್ ಜಯಚಂದ್ರಣ್ಣವರು. TB ಜಯಚಂದ್ರ ಮಗನಾದ ಸಂಜಯ್ ಜಯಚಂದ್ರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದೀವಿ. ನಾವೆಲ್ಲ ಆದಷ್ಟು ಬೇಗ
ಈ ಕಳ್ಳಂಬೆಳ್ಳ ಕ್ಷೇತ್ರ ಏನಾದರೂ ಆದರೆ ಆದಷ್ಟು ಬೇಗ MLA ಆಗಲಿ ಅಂತ ನಾವೆಲ್ಲ ಯುವಕರಿಗೆ ಕೇಳ್ಕೊತಾ ಇದ್ದೀವಿ. ಈ ಕಳಂಬೆಳ್ಳ ಕೆರೆಜನಲ್ಲಿ ಸೋಲತ್ತ ಈ ನಮ್ಮ ಮಾನ್ಯ ಶಾಸಕರಾದ ಜಯಚಂದ್ರ ಅವರ ಮೊದಲನೇ ಮಗ ಅವರ 51ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲೆಲ್ಲ ಜನ ಸೇರಿದೆ. ಇಲ್ಲಿ ಜನಗಳ ಆಕಾಂಕ್ಷೆ ಏನಂದರೆ ನಮ್ಮ ಚನ್ನಬಸವ ಹೇಳ್ದಂಗೆ ಈಗ ನಮಗೆ ಯುವ ನಾಯಕರು ಅಂದರೆ ಸಂಜಯ್ ಜಯಚಂದ್ರನೇ. ಅವರು ಬಡವ್ರ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡ್ರೆ, ಬಡವ್ರ ಕೆಲಸ ಅಂದರೆ ಅವ್ರಿಗೆ ದೇವ್ರ ಕೆಲಸ ಇದ್ದಂಗೆ. ಅದಕ್ಕೊಂದ್ರೆ ಬಡವ್ರ ಬಗ್ಗೆ ಬಹಳ ಅಪಾರವಾಗಿ ಗೌರವ ಇಟ್ಕೊಂಡ್ರು. ರಾತ್ರಿ ಆಗುವ ಅಂದರೆ ತಪ್ಪತಕ್ಕಂಥ ವ್ಯಕ್ತಿ. ಆದ್ದರಿಂದ ನಮ್ಮ ಮಾನ್ಯ ಸಾಹೇಬರು ಜಯಚಂದ್ರ ಸಾಹೇಬರು, ಕಾಂಗ್ರೆಸ್ ಹೈಕಮಾಂಡು ಎಲ್ಲ ಸೇರಿಬಿಟ್ಟು ಮುಂದಿನ ಈ MLA ಅಂದರೆ ಶಾಸಕರ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಉಮೇದುವಾರನಾಗಿ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಈ ಎಲ್ಲ ನನ್ನ ಒಬ್ಬನ ಇದೆಲ್ಲ ಇದು ಅಭಿಪ್ರಾಯ ಅಲ್ಲ, ಎಲ್ಲ ಸರ್ವ ಜನರ ಅಭಿಪ್ರಾಯ ಇದೆ. ಅದಕ್ಕೋಸ್ಕರ ದೇವರು ಅವ್ರಿಗೆ ಆ ಒಂದು MLA ಟಿಕೆಟ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಉಳಿಸ್ಕೊಡ್ಬೇಕು ಅಂತಲ್ಲಿ ಎಲ್ಲರೂ ಸರ್ವಾನುಮತದಿಂದ ನಾವು ದೇವರನ್ನ ಪ್ರಾರ್ಥಿಸ್ಕೊಳ್ತೇವೆ. ಜನಪ್ರಿಯ ಶ್ರೀಯುತ ಸಂಜಯ್ ಜಯಚಂದ್ರ ಅವರು ಅವರ ಒಂದು ಬಡವರ ಮತ್ತು ದೀನದಲಿತರ ಹಾಗೂ ಸಮಾಜದ ಎಲ್ಲ ನೋಡಬಹುದ ಸಮಾಜಗಳ ಧ್ವನಿಯಾಗಿ ಇವತ್ತು ಆರೋಗ್ಯ ರಾಜಕೀಯ ಶಕ್ತಿ ಪ್ರಯುಕ್ತ ನಮ್ಮ ಸಿರಾ ತಾಲೂಕಿನ ಐಕಾಂತರ ಎಲ್ಲ ಬಡವ ಬಂಧುಗಳು ಎಲ್ಲರೂ ಸೇರಿ ಅವ್ರನ್ನ ಇಲ್ಲಿ ನಮ್ಮ ಕಳಂಬೆಳ್ಳ ಕರೇಜವನಹಳ್ಳಿ ಟೋಲ್ನ ಹತ್ರ ಅವ್ರನ್ನ ಬರಮಾಡಿಕೊಂಡು ಅವ್ರಿಗೆ ಅದ್ದೂರಿಯಾಗಿ ನಮ್ಮ ಯುವಕರು ಎಲ್ಲರೂ ಬಂಧು ಬಳಗ ಎಲ್ಲರೂ ಸೇರಿ ಅವರಿಗೆ ಸನ್ಮಾನವನ್ನು ಮಾಡಿ ಸಿರಾ ಮುಂದೆ ಹೋಗಲು ಅವರಿಗೆ ಆಶೀರ್ವದಿಸಿ, ಅವರಿಗೆ ನಮ್ಮ ಅಭಿಪ್ರಾಯ ಕಳಂಬೆಳ್ಳದ ಅಭಿಪ್ರಾಯ ಏನಂದರೆ ಜಯಚಂದ್ರ ಅವ್ರನ್ನ ಮನವೊಲಿಸಿ ಕಾಂಗ್ರೆಸ್ ಪಕ್ಷದಿಂದ ಮುಂದಿನ ಚುನಾವಣೆಗೆ ಅವ್ರಿಗೆ ಕಳಂಬೆಳ್ಳ ಕ್ಷೇತ್ರದಿಂದ MLAಗೆ ಟಿಕೆಟ್ ಕೊಡಿಸ್ಬೇಕು ಅಂತಕ್ಕಂಥ ಅಭಿಪ್ರಾಯನ